ಹನುಮ ಇದ್ದ ಒಂದೆಲೆ ತಪ್ಪು ತಿನ್ನುವುದಕ್ಕ ಕೊಲ್ಲಡವಾಗಿ ಹಾಲು ಮಾಡಿದವಲ್ಲ ರಾಜವಾಗಲೇ ಹನುಮ ಕುಲ್ಲ ಹಾಕಿದ ಪುಣ್ಯವನ್ನು ತಿಳಿದು ಹಾಕಿದ ಬಾಲ್ಯಕ್ಕೆ ಹಾಳು ಮಾಡಿ ಕಲಿಸುವುದನ್ನು ಅವನು ಸಿಗಬಹುದಾಗಿದೆ ಹನುಮ ನಿನ್ನೆಯ ಪರಾಕ್ರಮ ಎನ್ನ ಕಳೆದು ದೈವ ಪಕ್ಕದಿಂದ ನಿನ್ನನ್ನು ತಂದೆಗಳನ್ನು ಮರೆತು ಬಿಡಿ ನಿನ್ನ ದೊಡ್ಡ ಬುದ್ಧಿ ಶೂನ್ಯನಾದ ಕಸದಮ ಹೊಡೆದರ ಪರಾಕ್ರಮಗಳನ್ನು ಗೆದ್ದಿನಂದು ಸದ್ದು ಮಾಡದೆ ಮುದ್ದು ಮುಟ್ಟಿಯಾದ ರತಿದೇವಿಯನ್ನು ಸದ್ದವಾದನೆಂಬ ಎನ್ನ ಮೇಲೆ ಬರುವಿಯಾ ಚಾಚರ ಈ ಚಲವೇ ಯುದ್ಧಕ್ಕೆ ಸನ್ನದ್ಧನಾದು ನಿನ್ನ ಹೊದ್ದು ನಿನ್ನ ಮಾಂಸ ಮುದ್ದವನ್ನು ಹದ್ದು ಕಾಗಿಗಳಿಗೆ ಅಬ್ಬೂಟವನ್ನು ಗುಣಪಡಿಸಿವೆ ಮೂರ್ಖ ಮಾಡಿದ್ರಿ ಅನ್ನೋ ತಕ್ಕ ಭಯಂಕರದಿಂದ ಈ ಕಗ್ಗದಿಂದ ನಿನ್ನನ್ನು ಶಿರವನ್ನು ತೆಗೆದುಕೊಳ್ಳಲು ಜಾತಕದಿಂದ ಹಿಂದಕ್ಕೆ ನಿನ್ನ ಜಾತಕ ಮುಗಿದಿರುವ ನಿನ್ನ ಜಾತಕ ಆಹಾ ಈ ರಕ್ಷಸನ ಕೂಡ ಯುದ್ಧವನ್ನು ಮಾಡುವುದಾಗದು ಇನ್ನು ನಾನು ಇಲ್ಲಿ ಇರಬಾರದು ಜಾಗೃತಿಯಿಂದ ಮೆಲ್ಲನೆ ಮಾಡಬಾರದು ಸಮುದ್ರ ಮಾಡಿಕೊಂಡು ನೀನು ಹಿತ್ತಕ್ಕೆ ಕರೆದರೆ ಹೆಸರು ಗೊತ್ತಿಲ್ಲ ನೀನು ಸಮರಕ್ಕೆ ಬರ್ತೀನಿ ಅಂದರೆ ಎಂದಿಗೆ ಎಂದಿಗೆ ಆಗುತ್ತಾನೆ ಬಿಟ್ಟು ಬಿಡೋದಲ್ಲ ನಾನು ಸಣ್ಣವನೆಂದು ಬಾಯಿಗೆ ಲೆಕ್ಕ ಬಿಡಿದೆಯಾ ನನ್ನ ಪರಾಕ್ರಮವು ನಿಮಗೆ ಗೊತ್ತಿಲ್ಲ ಏನು ಪರಾಕ್ರಮ ಮನ್ಮಥನೆಂದು ಹೆಸರಿದ್ದು ಸಾರ್ಥಕವೇನದೆಯ ಬಡ್ಡ ಬಳಿರೆ ಸೇವೆಯನ್ನು ಸಿಗಿದು ಹಿಂಡು ಭೂತಗಳಿಗೆ ಆಯುಧವನ್ನಾಗುವೆ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲದೆ ಬಂಡ ಹಾರಿಸುವ ನಿನ್ನನ್ನು ಗಗನಾಂತರಕ್ಕೆ ಹಲವಾರು ಜಾಗೃತಿ ನಿಂತಿಲ್ಲ ರಜೆ
ಹಾ ಸಾರಥಿ ಭೂಪತಿ ಎಲ್ಲೋ ಯುದ್ಧ ಮಾಡುವ ಇಲ್ಲ ಹಾ ಯಾತಕ್ಕೆ ತಡ ಹಾ ಜಾಗ್ರತೆಯಿಂದ ರತಿ ಇರುವ ಒಂದು ಲೆಕ್ಕ ಎಲ್ಲ ರಥವನ್ನು ಬಿಡಿದು ಭೂತ ಸುಗಳಬೇಕೇನ ಏನು ದೇವ ಸಾರಥಿ ಭೂಪತಿ ಇತ್ತರವ ಹಾ ಇಲ್ಲಿರುವ ರತಿ ಎಂಬ ನೋಡಿದ್ರೆ ದೇವ ಅರೆ ಇಷ್ಟಿ ಕತ್ತನಾದ ಬ್ರಹ್ಮನು ಅಲ್ಲ ಒಂದು ಛಾಪೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹಾ ಹೌದು ದೇವ ಭೂಪತಿ ಚೆನ್ನಾಗಿದೆ ದೇವ ಕಿಂಕುಂತಲಂ ಕಿಂಕೂತಲಂ ಕಿಂಕುರಾಜಕಂ ಕಿಂಮಹತಲಂ ಕಿಂಕುತಲಂ ಭೂಪತಿ ಮುಖ ಅರೆ ಸಾರಥಿ ಭೂಪತಿ ಸಾರಥಿ ಹೌದು ದೇವ ಸಾರಥಿ ಭೂಪತಿ ತನ್ನುದ್ದೆಂಬ ಭ್ರಮರವು ಸಮುದ್ರ ಘನಗಳಿಗೆ ಮುಂದೂರಗೊಳ್ಳುವ ಭ್ರಮರವು ಹಾ. ನೇತ್ರವೆಂಬ ಕಮಲದ ಮೇಲೆ ಸಾರಥಿ ಭೂಪತಿ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಹೀಗೆಯ ಮುಂದೂರ ಕೂಟಗಳನ್ನು ನೋಡಿದೀಯಾ ಕೆಲ ಪಣದ ಕೆಲ ಸಾಗಿಸುತ್ತಾ ಹಾ ಅರೆ ನೋಡಿದೀಯಾ ಹೌದು ದೇವ ಸಾರಥಿ ಭೂಪತಿ ಇದು ಅಲ್ಲದೆ ಹಾ ಈಗ ಎಲ್ಲಿ ಹಾ ಇದೆ. ಅದೇನು ದೇವ ಅದು ಹೇಗೆಂದರೆ ಹಾ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಈ ಸುಂದರಾಗಿಯ ತುಟಿಯ ಬಣ್ಣವನ್ನು ನೋಡಿ ಹಾ ಸೊಂಡೆ ಹಣ್ಣು ನಾಚಿಕೊಂಡು ಓರಿಯನ್ನು ತೋರಿಸಲಾರದೆ ಹಾ. ಗಿಡದ ಬದುಕಿಯಲ್ಲಿ ಒದಗಿಕೊಂಡಿದ್ದ ಈಕೆಗೆ ಹೆದರಿಕೆ ನಿಲ್ಲಲಾರದೆ ಹಾ ಶಂಖವೇ ನಾಚಿಕೊಂಡು ಸಮುದ್ರವನ್ನು ಸೇರಿದ ಹಾ ಸಾರಥಿ ಭೂಪತಿ ಈ ಕನಕಕ್ಕಲ ತಾಯಿಯ ಕುಂಭ ಕುಜಧ್ವನಿಯನ್ನು ನೋಡಿಯ ಹಾ ಪಾಪ ಪಾಪ ಸಾರಥಿ ಭೂಪತಿ ಇದಕ್ಕೊಂದು ಸೋಕ್ತವಿರುವುದು ಅದೇನು ದೇವ ಅದನ್ನು ಮತ್ತೊಂದು ನಾಳಿಕ ಚೆನ್ನಾಗಿದೆ ದೇವ ಸಾರಥಿ ಭೂಪತಿ ಹರಿಸಿಕ ಜನ ಸಂಭಾಷಣೆಯತು ರಸಿಕ ಜನ ವರ್ತಕರು ಹಾ ನಂಬಾಂಬುಜ ಸ್ತ್ರೀ ಹಾಲಿಂಗನೇತು ಹಾ. ನಿಂಬೆ ಪುಜ ಸ್ತ್ರೀ ಪಾದತಾಳೋತ್ಸವಂ ಅರೆ ಸಾರಥಿ ಭೂಪತಿ ಇದರ ಅಭಿಪ್ರಾಯವೇನೆಂದರೆ ಏನು ದೇವ ಸಾರಥಿ ದೇವ ಇದರ ಅಭಿಪ್ರಾಯವೇನೆಂದರೆ ಏನು ದೇವ ಈ ಸಾರಥಿ ಭೂಪತಿ ರಸಿಕ ಜನರೆಲ್ಲರೂ ಕೂಡ ಚದರಾಟದ ರೇಖೆಯನ್ನು ಸತ್ಸವಿಸುವುದು ಹೌದು ದೇವ ಸಾರಥಿ ಭೂಪತಿ ಅದರಂತೆ ಹಾ ಸಾರಥಿ ದೇವ ತನ್ನ ಕೈಗೆ ಮೀರಿದ ಭುಜಗಳನ್ನ ಹಾ ಸ್ತ್ರೀಯರಿಂದ ಪಾದಗಳಿಂದ ಒಲಿಸಿಕೊಳ್ಳುವುದೇ ಎಂದು ಶಾಸ್ತ್ರವಿರುವುದು ಸಾರಥಿ ಹೌದೇನು ದೇವ ಸಾರಥಿ ಭೂಪತಿ ಅದರಂತೆ ಹಾ ಈ ಕೋಮಲಾಂಗೆಯ ಭುಜತ್ವವನ್ನು ನೋಡಿದ್ಯಾ ಹಾ ಹಾ ಹೆಚ್ಚು ನೋಡು ಹಾ ಸಾರಥಿ ಭೂಪತಿ ಇವರನ್ನು ಸ್ವಲ್ಪ ವಿಚಾರಿಸಿ ನೋಡಿಸಬೇಕು ಹಾ ಸಾರಥಿ ಭೂಪತಿ ಏನು ಮಾಡ್ತಾ ಇದ್ದೀರಿ? ನಿಮಗೆ ಇದೇ ಸುಂದರಿ ಇದೇ ರಥೆ ನಿನ್ನ ಪ್ರಿಯಕರ ಬಂದಿರುವರು ಬಂದಿರುತ್ತಾರೆ ನೋಡ ಇದೇ ರಥೆ ಯಾಕೆ ಮೋಡದಿಂದ ಇರುವಿರಿ ಎಲ್ಲ ಸಾರಥಿ ಭೂಪತಿ ಇವಳು ಮಾತನಾಡಿದೆ ಮೋಡದಿಂದ ಇರುವವರು ಸಾರಥಿ ಏನು ಸಡಗಬಿಟ್ಟಪ್ಪ ಅಮ್ಮ ಮುಚ್ಚಿಬಿಟ್ಟಿದ್ದಾರೆ ನಾನು ಹೇಗೆ ಸಹಿಸಲಿ ಸಾರಥಿ ಭೂಪತಿ ಬಾಪ ಬಾಪ ಇವಳ ಮಧ್ಯವನ್ನು ನಿರೀಕ್ಷೆ ನೋಡಿದೆನು ಹಾ ಸಾರಥಿ ಭೂಪತಿ ಸಾರಥಿ ತನ್ನ ಹೆಸರಿಗೆ ನಿಲ್ಲಲಾಗದೆ ಹಾ ಸಿಂಹವೇ ನಾಚಿಕೊಂಡು ಗೌರಿಯನ್ನು ಸೇರಿಸಲು ಸಾರಥಿ ಹೌದು ದೇವ ಸಾರಥಿ ಭೂಪತಿ ಬಾಳೆ ದಿಂಡಿನಂತ ಇರುವ ಹಾ ಸಾರಥಿ ದೇವ ಬಾಳೆ ದಿಂಡಿನಂತ ಇರುವ ಇವಳ ತೊಡೆಗಳನ್ನು ಹಾ ಸಾರಥಿ ಭೂಪತಿ ಸ್ವಲ್ಪ ಹತ್ತರಡಿ ಇವಳನ್ನು ವಿಚಾರಿಸಿ ನೋಡಬೇಕು ಎಲೆ ಜನ್ನೆ ಗಜ ತುಂಬಿದ ಹಾಗೆ ಬಾಬಾ ಬೈಲಿಗೆ ಸುತ್ತನೆ
ಮುತ್ತಿನ ಮಗನನ್ನು ಲಕ್ಷ್ಯ ಮಾಡಿಕೊಂಡರೆ ಸುಖ ಪಡೆಸಲಿದ್ದೆ ಇದೇ ರಾಣಿ ಪರಿಮೇಡಿ ಸುಖವಾಣಿ ಪಟ್ಟದ ರಾಜ್ಯದ ಉತ್ತರ ಸುಂದರಿ ಬೇಕು ಇದೇ ಸುಂದರಿ ಇದೇ ಕಾಮಣಿ ಕಲಹಂಸ ಕಾಮಣಿ ಬಿಡಿ ಬಿಡಿ ನಿನ್ನ ಮನಮದ ಹೆಚ್ಚಿಯು ಇದೇ ಸುಂದರಿ ಮನಸ್ಸವನ್ನು ಕೊಡು ಸಂತೋಷವನ್ನು ಪಟ್ಟು ಎನ್ನ ಹಿಂದೆ ಬಾ ಇದೇ ಸುಂದರಿ ಇಲ್ಲ ಚಿಂತನೆ ನಿನ್ನ ಕನವು ಬಿಡು ಏನು ವರ್ಣೆ ಮಾತಾಡ್ಕೊಂಡು ಇವರಪ್ಪ ಎಷ್ಟು ಕತ್ತಲಿದ್ದೆ ನೋಡಬಹುದು ಕನವು ನೀಡುವ ಕಯ್ಯ ಇವಳ ಎತ್ಕೊಂಡು ಹೋಗುವ ಕಯ್ಯ ಅಕ್ಕಯ್ಯ ಎತ್ತಿಕೊಂಡು ಹೋಗುವೆಯಾ? ಹೌದಾ ಅಕ್ಕಯ್ಯ ಅವಳನ್ನು ಗೊಂಬೆಯನ್ನು ತೆಗೆದುಕೊಂಡಿರುವೆಯಾ? ಗೊಂಬೆ ಹಾಗಾದ್ರೆ ಕಿದ್ದಿಲ್ಲ ನಾನು ಮತ್ತೆ ಬಿಡುವುದಿಲ್ಲ ಬಿಡುವುದಿಲ್ಲ. ಹೌದಾ ಅಕ್ಕಯ್ಯ ಏಕೆ ಬಿಡುವುದಿಲ್ಲ? ಯಾಕೆ ಬಿಡಬೇಕು ತಮ್ಮನೇ, ಅಕ್ಕಯ್ಯ ಮೊದಲು ನಿನ್ನನ್ನು ಇಲ್ಲಿಗೆ ಕರೆದವರು ಯಾರು? ನಾನೇ ಬಂದಿರೋಣ ಅಕ್ಕಯ್ಯ ಮೂರ ಬಿಟ್ಟು ಬಂದಿರುವೆ. ಹೌದಕ್ಕಯ್ಯ ಹೌದೇ? ನಮ್ಮ ಮಾವನಾದ ಕೊಡ್ತೀನೆಂದು ಎದುರಿಗೆ ಹೋಗಿ ಬಂದ ಅಕ್ಕಯ್ಯ ನಿಮ್ಮ ಮಾವನಾದ ಕಮಲೇಶನು ನಿನ್ನಗೆ ಕೊಡುವನೆಂದು ಮಾತು ಕೊಟ್ಟಿರುವೆ. ಹೌದಕ್ಕಯ್ಯ ಯಾವಾಗ ಕೊಟ್ಟಿರುವನು? ನೀನು ಕೊಡುತ್ತಿದ್ದ ಚಿಂತೆಯಿಂದ ನಾನು ನಿನಗೆ ಲೆಕ್ಕವಿಲ್ಲದೆ ಕೊಡುವೆನು. ಅವು ಅಕ್ಕಯ್ಯ ತಮ್ಮನೇ, ಅವಳ ಚಿಕ್ಕವಳಿದ್ದಾಗ ಚೆನ್ನಿಗೆ ಕೊಡುತ್ತಿದ್ದೆ ಯಾರು ಮಾತು ಕೊಟ್ಟಿರುವೆ? ನಮ್ಮ ಮಾವನ ಈಗ ನಿನ್ನ ಮಾವನಾದ ಕಮಲೇಶನಲ್ಲಿರುವನು. ಓಡಿ ಹೋದನ ಅಕ್ಕಯ್ಯ ಓಡಿ ಹೋಗಿ ಎಲ್ಲಿಂದ ಹದನಾದನ ಹಾಗೆ ಮಾತು ಕೂಡ ಆತನಲ್ಲೇ ಹತನಾಗಿ ಹೋಯಿತು. ಎಷ್ಟು ಮಾತ್ರ ಕೊಡುವುದಕ್ಕಯ್ಯ ತಮ್ಮನೇ, ಅಕ್ಕಯ್ಯ ಇವಳ ಮನದಲ್ಲಿ ನೀನಿಲ್ಲ, ನಾನೇ ಇರುವಡಕ್ಕಯ್ಯ ನೀನೇ ಇರುವೆಯ. ಹೌದಕ್ಕಯ್ಯ ಅವರ ಮನದಲ್ಲಿ ಮನ್ಮಥನೇ ಇರುವನು. ನನ್ನ ಮನೆಯಲ್ಲಿ ಹಣ್ಣೆ ಇರುವಳ ಲೋ ಮೂರ್ಖ, ಅಕ್ಕಯ್ಯ ಹೆಣ್ಣ ಗಂಡಿನ ಮನಸ್ಸು ಒಂದಾದರೆ ಸಂಸಾರವೋ, ಇಲ್ಲವಾದರೆ ನರಕವಾಗುವುದೋ ಮೂಢ. ಇನ್ನ ನೀತಿ ಮಾತು ನಾವು ಕೇಳಲಿಕ್ಕೆ ಬಂದಿರಕ್ಕಯ್ಯ ಹೇಳಿದ್ರೆ ಕೇಳು. ಹೇಳಬರೀಗ ತಮ್ಮನೇ, ಅಕ್ಕಯ್ಯ ಅವಳ ಮನದಲ್ಲಿ ನೀನಿಲ್ಲ. ನನ್ನ ಮನೆಯಲ್ಲಿ ಇರುವವಳ ಅಕ್ಕಯ್ಯ ತಮ್ಮನೇ, ಅಕ್ಕಯ್ಯ ಒಬ್ಬನ ನನ್ನ ಮಗಳಾದ ರತಿಯ ಕರವನ ಬಿಟ್ಟಿಲಿಂದ ಹೊರಟೋಗೋ ಕಂಡೆಯ ತಮ್ಮನ
ಏ ಅಕ್ಕಯ್ಯ ಲೋ ಮೂಡ ಈ ರತಿ ಎಂಬ ಹಂಗ ನಾಮಣಿಯಮ್ಮ ನಾನು ಬಿಡುವುದಿಲ್ಲ ಅಕ್ಕಯ್ಯ ಇವುಗಳನ್ನು ನನಗೆ ಯಾವ ಲೆಕ್ಕ ಅಕ್ಕಯ್ಯ ಏನಿನ್ನ ಹಾಳ್ಬಟ್ಟ ಅವಳ ಮೇಲೆ ಇರುವ ಅಕ್ಕಯ್ಯ ಅವಳ ಮೇಲೆ ಏನಿರೋದು ಅವಳ ಮೇಲೆ ಪ್ರೀತಿ ಇರುವ ಅಕ್ಕಯ್ಯ ನನಗೆ ಪ್ರೀತಿರೋದೆ ಹೌದು ಅಕ್ಕಯ್ಯ ಅವಳ ಪ್ರೀತಿ ಮನ್ಮಥನ ಮೇಲಿರೋದು ಅವ ಮನ್ಮದಲ್ಲಿ ಎಲ್ಲಿರುವ ಅಕ್ಕಯ್ಯ ಎಲ್ಲಿರುವನು ಅವಳ ಮನದಲ್ಲಿರುವುದು ಎಲ್ಲಿಂದ ಹೌದಾಗಲು ಲೋ ಮೂರ್ಖ ಅಕ್ಕಯ್ಯ ಲೋ ಭ್ರಷ್ಟ ಅಕ್ಕಯ್ಯ ಅಕ್ಕ ಎಂಬ ಅಂತಃಕರಣವಿಲ್ಲದೆ ನನ್ನನ್ನು ರಂಟತನಕ್ಕೆ ಗುರಿ ಮಾಡಿದ ಪಾತಕವನ್ನೇನು ನಿನಗಿಲ್ಲವೇನಕ್ಕಯ್ಯ ಲೋ ಹನುಮನೆ ಅಕ್ಕಯ್ಯ ಲೋ ಭ್ರಷ್ಟನೇ ಅಕ್ಕಯ್ಯ ಲೋ ಪಾಪಿಷ್ಟೇ ಹೋಗಲಿ ಒಮ್ಮನೆ ನನ್ನ ಹಸ್ತಪರವನ್ನು ಬಿಟ್ಟಿಲ್ಲಿಂದ ಹೊರಟು ಹೋಗು ನಿನ್ನ ಮಗಳನ್ನು ಬಿಟ್ಟು ಮಾತ್ರ ಹೋಗಬಲ್ಲ ಹೋಗಲಿಲ್ಲವೇ ಹೌದಕ್ಕಯ್ಯ ಲೋ ಹನುಮನೆ ಅಕ್ಕಯ್ಯ ಏನು ಕೇಳು ಎನ್ನಯ ಲೋ ಪಾಪಿಷ್ಟ ಲೋ ದುರ್ಮಾರ್ಗ ಲೋ ನೀಚಾತ್ಮ ಅಕ್ಕ ಎಂಬ ಅಂತಃಕರಣವಿಲ್ಲದೆ ನನ್ನನ್ನು ರಂಟತನಕ್ಕೆ ಗುರಿ ಮಾಡಿದ ಪಾಪಕನು ನೀನು ಲೋ ಹದಮನೆ ಒಂದು ಬಾಂಧವರನ್ನು ಅತಿಸಿದೆ ಹೀಗೆ ನನ್ನ ಮಗಳಾದ ರತಿಯನ್ನು ಕೊಲೆಯಾಡಿಸುವುದು ಯಾವ ನ್ಯಾಯ ಅದು ಯಾಕೆ ನ್ಯಾಯವಲ್ಲ ಸೊಂಪನೆಯನ್ನ ಮಗಳ ಕರವನ್ನು ಬೆಟ್ಟಿಯಿಂದ ಹೊರಟು ಹೋಗುವ ಮುಖ ಮಾಡಬೇಡ ಸರ್ಕ ಹಾಗೂ ಮೂರ್ಖನಾದಪ್ಪಯ್ಯ ಮಾತಿಗೆ ನೀತಿ ತಪ್ಪಿದ ಮಾತುಗಳು ಜನರಲ್ಲಿ ಹಾಕಕ್ಕೆ ಮಾತನಾಡಿವೆ ನಿನಗೆ ಬುದ್ಧಿ ಬರಲೆಂದು ಲೋ ಹನುಮನೆ ಇಂಥ ಮಾತು ಇನ್ನೊಮ್ಮೆ ಹಾಡಿದರೆ ಏನು ಹೋಗ್ತಿರುವ ಲೋ ಹನುಮನೆ ಎಚ್ಚರದಿಂದ ಮಾತಾಡಿ ಮೂರ್ಖ ಮಾಡಿದರೆ ಯಪ್ಪ ನಿಧಾನ ಮರ ನೀನೇ ಮಾಡ್ಕೊಳ್ಳ ಅಣ್ಣಯ್ಯ ಸುಂದರಿ ಅಣ್ಣ ಸುಂದರಿ ನನ್ನ ಕರವನ್ನು ಯಾತಕ್ಕಾಗಿರುತ್ತದೆ ಅಣ್ಣಯ್ಯ ಲಗ್ನ ಮಾಡಿಕೊಳ್ಳುವುದಕ್ಕೆ ಯಾರನ್ನು ನಿನ್ನ ನಾನು ಆಗ್ಬೇಕಲ್ಲ ನನಗೆ ಬೇಕಾದ್ರೆ ನನಗೆ ಬೇಕು ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿತ್ತಲ್ಲ ನನ್ನ ಗಂಡ ಮನ್ಮಥನು ಅವನ ಮನ್ಮದಲ್ಲಿ ಎಲ್ಲಿರುವನು ಎಲ್ಲಿರುವನು ನನ್ನಿಂದ ಹತನಾದನು ನಿನ್ನಿಂದ ಹತನಾದನು ನಂತರ ಎದ್ದು ಬರುವನು ಎಲ್ಲಿ ಬರುವನು ಅವನು ಅಲ್ಲಿಲ್ಲದಿದ್ದರೆ ಸ್ವಲ್ಪ ನನ್ನ ಮನದಲ್ಲಿ ಇರುವನು ಹೆಚ್ಚು ಮಾತಿಗೆ ನಿಮಗೆ ಆ ಮನದಲ್ಲಿ ಮಾತು ಬಿಟ್ಟು ಬಿಡ ನೀನು ನಿನ್ನ ಆಸೆಯನ್ನು ಬಿಟ್ಟಿಲ್ಲ ಹೆಚ್ಚು ಮಾತಿಗೆ ಬಿಡುವುದಿಲ್ಲ ಇದು ಸರಿಯಲ್ಲ ಅದ್ಯಾತಕ್ಕೆ ನಡೆಯಲ್ಲ ನನಗೆ ನೀನು ಇಷ್ಟ ಇಲ್ಲ ಅಣ್ಣಯ್ಯ ಸುಂದರಿ ಅಣ್ಣ ಅಲ್ಲ ಎಂಬ ಎರಡು ರಾಕ್ಷಸ ಬಿಟ್ಟು ಮಾವ ಅಂತ ಅಣ್ಣ ಎಂದು ಬಿಟ್ಟು ಮಾವ ಎಂಬ ಎರಡು ಅಕ್ಷರವನ್ನು ಕರೆಯಲು ಹೇಳಿದೆಯಾ ಅವನು ಸುಂದರಿ ನೀನು ಸುಂದರಿ ಎನ್ನುವುದನ್ನು ಬಿಟ್ಟು ಸಹೋದರಿಯನ್ನು ಮಾತಿಗೆ ಹಾಕುವುದಿಲ್ಲ ಆಗುವುದಿಲ್ಲ ಅವನು ಸುಂದರಿ ಇದು ಸರಿಯಲ್ಲ ಅದ್ಯಾತಕ್ಕೆ ಸರಿಯಲ್ಲ ಹೇಳಲೇ ಕೇಳು ಅದ್ಯಾತಕ್ಕೆ ಹಾಗೆಲ್ಲ ಯಾಕೆ ನಿನಗೆ ಎಂದ ವಿಷಯ ಕೇಳುವೆನು ನಾನು? ಬದಲು ಬರಲಿದ್ದಾರೇನೋ, ಬದಲು ಬರಲಿದ್ದಾರೆ.
ನಿನ್ನ ಸಿರಿ ಸಂಪತ್ತು ನಿನ್ನಲ್ಲೇ ಇರಲಿ. ಹಾ ಎನ್ನ ತಂದೆ ಹತ್ತಿಸಿದ ದುಃಖವೇ ನನಗೆ ಹೆಚ್ಚಾಗಿ ಹೋಗಿರುವುದು. ಹಾ ಇನ್ನು ನನ್ನನ್ನು ಕಾಡಿ ದುಃಖಕ್ಕೆ ಗುರಿ ಮಾಡಬೇಡ. ನನ್ನನ್ನು ನಿನ್ನ ಮಗನೆಂದು ಭಾವಿಸಿಕೊಂಡು ಎನ್ನ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ. ಬರುವುದು ನಿನಗೆ ಪುಣ್ಯ. ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ನಾನು ಬಂದಿಲ್ಲ. ಸುಂದರಿ ನಿನ್ನ ಕಡಿದಾಗಿರುವುದು ಅಣ್ಣ ಜಗತ್ತಲ್ಲಿ ಇರದಂತ ವಸ್ತುವು ಅವನಲ್ಲಿ ಸುಂದರಿ ಬಳಿಗೆ ಈ ಕೆಳಗೆ ದೇವಲೋಕದಿಂದ ಕಾಮಧೇನು ಕಲ್ಲು ಪರೀಕ್ಷಾ ಐರಾವತಂ ಮೊದಲಾದ ವಸ್ತುಗಳು ತಂದು ನಿನ್ನ ಭಾಗದಲ್ಲಿ ಸುಂದರಿ ಬ್ರಹ್ಮ ವಿಷ್ಣು ರುದ್ರಾದಿಗಳ ನನ್ನ ಕೈವಶರಾಗಿರುವರು. ಹೌದೇ ಸುಂದರಿ ಅಣ್ಣ ನಾನು ಹೆಣ್ಣು ಸಾಮಾನ್ಯ ಒಬ್ಬ ರಾಜ್ಯದಿಂದ ತಿಳಿಯಬೇಡ. ಮೊದಲ ಕಾಲು ನಡೆಯಕ್ಕಂತ ಮುಂದಾಗ್ತಿದ್ದಾರೆ. ಆಹೋ ಅಣ್ಣಯ್ಯ, ಸುಂದರಿ ಅಣ್ಣನೆಂದು ಬೇಡಿಕೊಂಡರೂ ಸಹ ನಿಮಗೆ ಕರುಣೆ ಬರದೆ ಹೋಯ್ತೆ. ಎಷ್ಟು ಮಾತುಕತೆಗಳಿಲ್ಲ. ಇದು ಸರಿಯಲ್ಲ. ಅದ್ಯಾಕೆ ಸರಿಯಲ್ಲ? ಎಲ್ಲೋ ದುಷ್ಟ, ಸುಂದರಿ ಎಲ್ಲೋ ದುರ್ಮಾರ್ಗನೆ, ಎಲ್ಲೋ ನೀಚಾತ್ಮನೆ, ಇಲ್ಲ ಸಲ್ಲದನ್ನು ಮಾತನಾಡಬೇಡ ನೀನು. ಮಾತನಾಡಿದ್ರೆ ನೀನು ಮಾಡುತ್ತದೆ. ಸುಂದರಿ ನಾನು ಏನು ಮಾಡೋನೆಂದು ಹೇಳುವೆಯಾ? ಹೌದು ಕಾಂತೆ. ನಾನು ಮಾಡದಿದ್ದರೂ ಸಹ ನಿನಗೆ ಆಗಬೇಕಾಗಿದ್ದ ತಕ್ಕ ಔಷಧಿಯನ್ನು ಕೊಡಿಸುವೆನು. ಏನಾಗಬಹುದು? ಸುಮ್ಮನೆ ನಿನ್ನ ಹಠವನ್ನು ಬಿಡು, ನನ್ನ ಅಂತಃಪರವನ್ನು ಬಿಟ್ಟು ಹೊರಟು ಹೋಗು. ಹೆಚ್ಚು ಮಾತಿಗೆ ಬಿಡುವುದಿಲ್ಲ. ಇದು ಸರಿಯಲ್ಲ. ಅದ್ಯಾಕೆ ಸರಿಯಲ್ಲ? ಹೇಳುವ ಕೇಳು. ಚೆನ್ನಾಗಿ ಹೇಳು. ದುರಾತ್ಮನೆ, ಎಲ್ಲೋ ನೀಚಾತ್ಮನೆ, ನಿನ್ನ ಮೇಲೆ ಮನಸ್ಸಿಲ್ಲವೆಂದು ಸಾರಿ ಸಾರಿ ಹೇಳಲು ಸಹ ನಿನಗೆ ನನ್ನ ಮೇಲೆ ಕರುಣೆ ಮಾಡದೆ ಹೋಯಿತೆ. ಎಲ್ಲೋ ಮೂರ್ಖ, ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬೇಡ, ಯಮನ ಲೋಕಕ್ಕೆ ಗುರಿಯಾಗಬೇಡ. ಮೂರ್ಖ, ಮಾಡಬೇಡ ಎನ್ನುವಂತಕ್ಕ ಯಮನ ಬೀದಿಯಲ್ಲಿ ಹೇಳ್ತೀರಲ್ಲ, ಹೌದೇ ಇಲ್ಲ ಮೂರ್ಖ. ಎಲ್ಲೋ ಹನುಮನೆ, ಪಟ್ಟಣಕ್ಕೆ ನಡಿ ಎಂದು ಹೇಳುತ್ತಿರುವೆಯಾ? ಮನಸ್ಸಿಲ್ಲ ಒಂದು ಸಾರಿ ಸಾರಿ ಹೇಳಿದ್ರೆ ನಿನಗೆ ಅರ್ಥವಾಗಲಿಲ್ಲವೇ? ಬಿಡುವುದಿಲ್ಲ. ಅರ್ಥ ಮಾಡಿಕೊಳ್ಳುವೆಯಾ? ನಾನು ನೀನು ಗೊಂಬೆ ಎಂದು ತಿಳಿದುಕೊಂಡಿರಲಿಲ್ಲ. ಗೊಂಬೆಯನ್ನು ಮಾಡಿಕೊಂಡು ನಾಸ್ತಿಲದವನು ಏನೆಂದು ಹೇಳಬೇಕು? ಅದು ಯಾತಕ್ಕೆ ನಾಶಬೇಕು? ಗೊಂಬೆಯನ್ನು ಮಾಡಿ ಎತ್ತಿಕೊಂಡು ಹೋಗಲೆಂದಲೂ ಅಗತ್ಯ. ನಾನೇನೋ ಪರಸ್ತ್ರೀಯರನ್ನು ಎತ್ತುಕೊಂಡು ಹೋಗಿಲ್ಲ. ಎಲ್ಲ ಅಕ್ಕಯ್ಯ ಮಗಳನ್ನು ಹೇಳಿಕೊಂಡು ಹೋಗುವೆಯಾ? ನಾನು ನನ್ನ ಮಗಳೆಂದು ಭಾವಿಸಬೇಕು. ಮಾತು ಹೇಳ್ತಿ, ಇದ್ದ ಮಾತು ಹೇಳು. ಸುಂದರಿ ಎಲ್ಲೋ ಮೂರ್ಖ, ಎಲ್ಲೋ ದುಷ್ಟ, ಎಲ್ಲೋ ದುರ್ಮಾರ್ಗ, ಎಲ್ಲೋ ನೀಚಾತ್ಮ, ಈ ನಿನ್ನ ಒಣ ಜಂಬವು ನನ್ನ ಮುಂದೆ ನಡೆಯುವುದಿಲ್ಲ. ಯಾಕೆ ಕೇಳಿದೆಯಾ? ಹೇಳಿ ಕೇಳು.
ಪಟ್ಟಲು ತನಗೆ ದಕ್ಕಬಹುದೇ? ಇಲ್ಲವಲ್ಲ? ಅದರಂತೆ ನನ್ನ ರೂಪವನ್ನು ನೋಡಿ ನಾನು ನಿನಗೆ ಒಲಿಯುವುದನ್ನು ನೀನು ತಿಳಿದುಕೊಳ್ಳಲು ಕೇವಲ ನಿನ್ನ ಭ್ರಮೆ ಮಾತ್ರ. ಆದರೂ ಸಹ ನಿನ್ನ ಆಸೆ ಕೈಗೂಡಲಾರದೆಂದು ತಿಳಿದುಕೋ. ಬಂದ ದಾರಿಗೆ ತೂಕವಿಲ್ಲವೆಂದು ತಿಳಿದುಕೊಂಡು ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ಹೊರಟು ಹೋಗು ಮೂರ್ಖ. ಮಾಡಬೇಡವೇ ಎನ್ನುವ ತರ್ಕ. ಉದ್ಯೋಗ ವೆಂಕಟೇಶ್ವರು ಕೌಂಡಿಗೆ ₹200 ಮೂರ್ಖ, ಯಾತಕ್ಕೆ ಚಿಂತೆಯನ್ನು ಮಾಡುತ್ತಿದ್ದಿ? ನೀನು ಹುಟ್ಟಿದ ಹಾಗೆ ಎನ್ನ ಹಕ್ಕದ ನಾಳ ಮಗನಿಗೆ ಏನು ಈಗ ಕೊಲ್ಲದ ಮಗನಿಗೆ ನಿನ್ನನ್ನು ಕೊಡ್ತೀನಿ ಅಂದ್ರೆ ಕಲಹಂತ ಗಾಮಿ ಬಿಡಿ ಬಿಡಿ ನಿನ್ನ ಮಣ್ಣನ್ನು ಹೆಚ್ಚನೆಯು. ಇದೇ ಸುಂದರಿ, ಎಲ್ಲ ಪಟ್ಟ ದಂಡಿಯಾಗಿ ಬಾ, ಎಲ್ಲ ಹಿಂದೆ ಬಾ. ಇದೇ ಸುಂದರಿ, ಒಂದು ಸಾರಿ ನನ್ನ ಕೊಡೆ ಮೇಲೆ ಕುಳಿತುಕೋ, ನಿನಗೆ ಸುಖವನ್ನು ಕೊಡಬೇಡ. ಇದೇ ಸುಂದರಿ, ಯಾಕೆ ಬೇಕಾಗಿಲ್ಲ? ಮರೆತು ಬಿಡು, ಎಲ್ಲವೂ ಕಲಿತ. ಇದೇ ಸುಂದರಿ, ನಿನ್ನ ನೀತಿ ಇದೇ ವೃದ್ಧಾವೇಳಿ ಆಕಿನ ಜಾರಿ. ಇದೇ ಸುಂದರಿ, ಎಂದನ್ನು ಲಗ್ನ ಮಾಡಿಕೊಳ್ಳಬೇಕೆಂದು ಹೇಳಿಕೊಳ್ಳದ ಇನ್ನು ಮಂಕುತನದಿಂದ ಬಿಕ್ಕಲು ಮುಡಿಯದ ಬಿಂಬಾದರೆ ಎತ್ತರವನ ಹೌದು ಸುಂದರಿ, ನಿನ್ನಗಿಂತ ಎತ್ತುಕೊಂಡು ಹೋಗುವ. ನನ್ನನ್ನು ಎತ್ತುಕೊಂಡು ಹೋಗುವೆಯಾ? ಹೌದು ತಾತೆ, ನನ್ನನ್ನು ಮುಟ್ಟಿದರೆ ಸುಟ್ಟು ಭಸ್ಮವಾಗಿ ಹೋಗುವೆ. ಭಸ್ಮ ಹಾಯಿದರೂ ಚಿಂತೆ ಇಲ್ಲ, ನಿನ್ನ ಮತ್ತೆ ನಾನು ಬಿಡುವುದಿಲ್ಲ. ಇದು ಸರಿಯಲ್ಲ. ಅದು ಯಾಕೆ ಸರಿಯಲ್ಲ? ನನ್ನನ್ನು ಮಗಳೆಂದು ಭಾವಿಸಿಕೊ. ಯುದ್ಧ ಮಾತ್ರ ಹೇಳ್ತಿರುವೇನು? ಇದೇ ಸುಂದರಿ, ಇಲ್ಲ ಮೂರ್ಖ, ಮಗಳನ್ನು ಬಾಯಿಸಿದಂತಿಗಲ್ಲ. ಹೌದಲ್ಲ? ನಿನ್ನ ತಾಯಿಯಾದ ಕಮಲಗಾಗಿ ಎಲ್ಲ ಏನಾಗಬೇಕು? ಅಕ್ಕನಾಗಬೇಕಲ್ಲವೇ? ಮತ್ತೆ ಅಕ್ಕನ ಮಗಳು ನೀನೇನಾಗಬೇಕು? ಸೊಸೆ ಆಗಬೇಕಲ್ಲವೇ? ಸೊಸೆ ಆದರೆ ಮಾತಿಕೊಳ್ಳೋದು ಎತ್ತ ತಂದೆ ಸತ್ತು ಹೋದರೂ ಚಿಂತೆ ಇಲ್ಲ. ಸೋದರ ಮಾವ ತಂದೆ ಸ್ಥಾನದಲ್ಲಿ ನಿಂತುಕೊಂಡು ನನ್ನನ್ನು ಕನ್ಯಾದಾನ ಮಾಡಿಕೊಡಬೇಕು. ಸುಂದರಿ, ಸುಂದರಿ, ನೀನು ಹುಟ್ಟಿದ ಕೂಡಲೇ ಏನಕ್ಕೆ ಕೊಂಡ ಪುಟ್ಟರೆ ಚಿಂತೆ ಇಲ್ಲ. ಹೌದು ಸುಂದರಿ, ಎಲ್ಲರೂ ಎದುರುವುದರ ಚಿಂತೆ ಇಲ್ಲ. ನಾನು ಮಾತ್ರ ಎದುರುವಲ್ಲ. ನೀನು ಮಾತ್ರ ಎದುರುವುದಿಲ್ಲ. ಯಾತಕ್ಕೆ ಎದುರಬೇಕು? ನನ್ನ ಕಣ್ಣನ್ನು ನೋಡಿ ಎದುರಬೇಕು. ಹೇಳೋ ಮೂರ್ಖ, ಸುಂದರಿ, ನನ್ನನ್ನು ಬಯಸಬೇಡ, ನಿನ್ನ ಆಸೆಯನ್ನು ವಿಫಲ ಮಾಡಿಕೊಳ್ಳಬೇಡ. ನನ್ನನ್ನು ಬಿಟ್ಟು ನನ್ನ ಅಂತಃಪುರವನ್ನು ಬಿಟ್ಟು ಹೊರಟು ಹೋಗು. ಭಂಡ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಬಿಡಿ ಬಿಡಿ ನಿನ್ನ ಭೀಕರ. ಎತ್ತಿಗೆ ತುಚ್ಚ ವಚನಗಳನ್ನು ಉಳಿದರೆ ನಿನ್ನ ಹಲ್ಲುಗಳನ್ನು ಬಿಡಬಾರದು. ನಿನ್ನ ಸುಂದರಿ, ಎನ್ನಂತ ಪುರುಷರು ನಿನಗೆ ಎಲ್ಲಿ ಸಿಗಬೇಕು? ತಿಳಿದವಳು ಕರ್ಮ ಕರ್ಮ ಎಂದು ತಿಳಿಯಬೇಕು. ಹೇಳೋ ಮೂರ್ಖನೇ, ನಾನು ಎಷ್ಟು ಹೇಳಿದ್ರು ಸಹ ನಿನ್ನ ಹಠವನ್ನು ಬೀಳುತ್ತಿರವಲ್ಲ. ಎಷ್ಟು ಮಾತಿಗೆ ಬಿಡುವುದಿಲ್ಲ. ಇದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಅದು ಯಾತಕ್ಕೆಂದು ಕೇಳುತ್ತಿರುವೆಯಾ? ಹೌದು ಸುಂದರಿ, ಆ ದೇವರು ನಿನ್ನ ನಡತೆಯನ್ನು ಮೆಚ್ಚಲಾರನೆಂದು ತಿಳಿದುಕೋ. ಅದು ಯಾತಕ್ಕೆ ಮೆಚ್ಚಲಿಲ್ಲ? ಅದು ಯಾತಕ್ಕೆಂದು ಕೇಳುತ್ತಿರುವೆಯಾ? ಹೌದು ಸುಂದರಿ, ಹೇಳಬೇಕೆ? ಹೇಳಬೇಕು ತಾಕೆ. ಹೇಳಲು ಕೇಳು. ಅದೇನು ಚೆನ್ನಾಗಿ ಹೇಳು.
ಮಾತ್ರಕ್ಕೂ ಮೆಚ್ಚಲಾರನೆಂದು ತಿಳ್ಕೊ. ಸುಮ್ಮನೆ ಹಾಸ್ಯನ ಬಿಟ್ಟಿರಿಂದ ಹೊರಟು ಹೋಗುವ ದುಷ್ಟ ತು ಪರಮ ಪಾಪಿಷ್ಟ. ನೋಡಿದೆಯಾ ಇವ ಹಾಡುವ ಮಾತುಗಳನ್ನು? ನೋಡಿದಿರಿ ದೇವ. ಸುಂದರಿ ಮೂರ್ಖ, ಎಂತ ಸುಂದರವಂತರನ್ನು ಬಿಟ್ಟು ಎಕ್ಕೋದಿದ ಆ ತಲೆಗಳ ಕೈಯ ಬಂದನ ಸುತ್ತಿ ಎನ್ನ ಮುಂದೆ ಬರುವಿಯಾ? ಕಷ್ಟ ಮುಂದೆ ಎಲ್ಲ ಕೋಪಾಗ್ನಿಯ ಹಾಕಿ ಹಾಕಬೇಡ. ಸುಮ್ಮನೆ ನನ್ನ ಪಕ್ಷಕ್ಕೆ ಇಡಿ ರತಿ. ಅಮ್ಮ ದೃಪದ ನಂದನೆಯಾದ ದ್ರೌಪದ ಎಲ್ಲಿರುವೆ? ಬೇಗನೆ ಬಂದು ಈ ಮೂರ್ಖನಿಗೆ ನೀತಿ ಮಾತಲ್ಲೇ ನಿನ್ನ ತೆರೆಯನ್ನು ಬಿಡಿಸಬಾರದೆ? ಅಣ್ಣಯ್ಯ, ಅಮ್ಮ ದ್ರೌಪದಿ, ಈ ಚಿಕ್ಕ ಬಾಲಕಿಯನ್ನು ಗೋಳಾಡಿಸುವುದು ಯಾವ ನ್ಯಾಯ ಅಣ್ಣಯ್ಯ? ಹರಿಯಾತಕ್ಕಮ್ಮಯ್ಯ. ಸುಮ್ಮನೆ ಅವಳ ಸೆರೆಯನ್ನು ಬಿಟ್ಟು ಬಿಡು. ಅವಳ ಆಜ್ಞೆಯನ್ನು ಬಿಡು ಅಣ್ಣಯ್ಯ. ಎಷ್ಟು ರಾತ್ರಿ ಬಿಡುವುದು ಅಮ್ಮಯ್ಯ? ಸೌಮಿಕ ಮಹಾರಾಜನೇ, ಅಮ್ಮಯ್ಯ ದ್ರೌಪದಿ, ಹೇಳುವನೆ ಕೇಳು. ತಾಯಿಯೋ ಬಿಡುನೆ ಮಗಳು ಮಗವು ನೀನಾನೆ, ಬಿಡುನೆ ಮಗಳು ಮಗವು ನೀನಾನೆ. ಅಣ್ಣಯ್ಯ, ಇದು ನಿನಗೆ ಸುಮ್ಮನೆ ಅವರ ಆಸೆಯನ್ನು ಬಿಟ್ಟಿರುವ ಅಣ್ಣ ರಾಜಾಪುರ ಕಣ್ಯ. ದ್ರೌಪದಿ, ಅಣ್ಣಯ್ಯ, ಈ ಬಾಳಿಯ ಜನಿಸಿದ ಆರಮ್ಯ ಇವಳ ತಂದೆ ತಾಯಿಗಳು ಹೆಣ್ಣನ್ನು ಬಿಟ್ಟು ಇನ್ನೊಬ್ಬರಿಗೆ ಪಡೆಯುವುದಲ್ಲ. ದ್ರೌಪದಿ, ಅಣ್ಣಯ್ಯ, ಬಿಟ್ಟು ಒಳ್ಳೆ ದ್ರೌಪದಿ, ಸೌಮಿಕ ಮಹಾರಾಜನೇ, ಜನ್ಮ ಸಹಾಯದಿಂದ ಇವಳು ಎಳೆದೈದು ಲಗ್ನವನ್ನು ಮಾಡಿಕೊಳ್ಳಲು ಇವಳ ಒಟ್ಟಿಗೆ ಯಾತಕಬೇಕು ಬಂದರೆ ತಾನು ಹಿಡಿದಿರುವುದು. ಸೌಮಿಕ ಮಹಾರಾಜನೇ, ಅಮ್ಮ ದ್ರೌಪದಿ, ಮನಸ್ಸಿಲ್ಲವಳನ್ನು ತೆಗೆದುಕೊಂಡು ನೀನೇನು ಮಾಡಿವಿ? ನನಗಿರುವುದಮ್ಮಯ್ಯ, ಅವಳಿಗೆ ನಿನ್ನ ಮೇಲೆ ಮನಸ್ಸಿಲ್ಲವಲ್ಲ. ನನಗಿರುವುದ ತಾಯಿ ಬಂದಿರುವಳ ನಿನ್ನೊಬ್ಬನಿಗಿದ್ದರೆ ಏನು ಪ್ರಯೋಜನ? ಅಕ್ಕಯ್ಯ ಮಗಳನ್ನಕ್ಕೆ ಹೋಗಿ ಕೂಡಲೇ ಅಕ್ಕಯ್ಯನ ಮಗಳೇ, ಹೌದಮ್ಮಯ್ಯ, ಅಕ್ಕನ ಮಗಳೆಂದು ಕೊಡುವಳು ನಿನಗೆಂದು ಮನದು ಕಣ್ಣಿಗೆ ಮಾತೆಯರೆ ನುಡಿಗೆ. ಅಕ್ಕನ ಮಗಳೆಂದು ಕೊಡುವಳು ನಿನಗೆಂದು ಮನದು ಕಣ್ಣಿಗೆ ಮಾತೆಯರೆ ನುಡಿಗೆ. ಏನು ಅಂತಿಲ್ಲ ನಿಶ್ಚಯ ಮಾಡಿ
ಅರ್ಪಿಸಿ ಹಾ, ತಾಯಿಯಾದ ಕಮಲಗಂಡಿಯನ್ನು ಒಯ್ದದಕ್ಕೆ ಬಿಡುವುದು ಹಾ. ಮತ್ತು ಈ ಬಾಲಕಿಯನ್ನು ಗೋಳಾಡಿಸುವುದು ಯಾವ ನ್ಯಾಯ? ಅಣ್ಣಯ್ಯ, ಅಮ್ಮಯ್ಯ, ಇದು ನಿನಗೆ ಕರ ಮುಗಿದು ಸೆರೆಗೊಟ್ಟು ಬೇಡಿಕೊಳ್ಳುವೆನು. ಸುಮ್ಮನೆ ರತಿಯನ್ನು ಬಿಟ್ಟು ಬಿಡು ಅಣ್ಣ ಜಾಗರಣೆ. ನಾವು ದ್ರೌಪದಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಎಣ್ಣೆಗೆ ನನ್ನ ವರದಿಯನ್ನು ಆ ಬಣ್ಣ ಕಮಲನ್ನ ಕಪಟದಿಂದ ಎಣ್ಣೆಗೆ ತಿಳಿಯದೆ ಮದರಿ ಕೊಡುವುದೇ ಅಮ್ಮ ದ್ರೌಪದಿ. ಅಣ್ಣಯ್ಯ, ಅವನ ಬಲದಿಂದ ನಮ್ಮ ಲೆಕ್ಕಿಸಿದೆ ಗರ್ಭದಿಂದ ಯುದ್ಧವನ್ನು ಮಾಡಿದವನು. ಅಯ್ಯೋ ದ್ರೌಪದಿ, ಅಣ್ಣಯ್ಯ, ನನ್ನ ಗರ್ಭವೇ ಯುದ್ಧ. ಅಮ್ಮ ದ್ರೌಪದಿ, ಅಣ್ಣಯ್ಯ, ಇದರಲ್ಲಿ ನೀನು ತಿಳಿದಂಥವರಾಗಿ ಬಂದು ಎಲ್ಲಿಗೆ ಇದರಲ್ಲಿ ನೀನು ತಿಳಿದಂಥವರಾಗಿ ಬಂದು ಎಲ್ಲಿಗೆ ಬುದ್ಧಿ ಹೇಳಲಿಕ್ಕೆ ಬಂದಿದೆಯಲ್ಲ, ಇದು ನಿನ್ನ ದ್ರೌಪದಿ. ಅಣ್ಣಯ್ಯ, ನಿನ್ನ ಬಂದ ದಾರಿಯನ್ನು ಹಿಡಿದು ನಡಿ. ಇವಳು ನಂಬಿ ಹೇಳೋರಿಗೆ ದ್ರೌಪದಿ ಅಣ್ಣಯ್ಯ, ಅಮ್ಮಯ್ಯ, ಈ ರೀತಿ ಮಾತನಾಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಅದ್ಯಾತಕ್ಕೆ ನಾಡಿರೋದು? ಅವಳಿಗೆ ನಿನ್ನ ಮೇಲೆ ಮನಸ್ಸಿಲ್ಲವಲ್ಲ? ನನಗೆ ಮಾಡಿಸಿರುವುದಮ್ಮಯ್ಯ. ನಿನ್ನೊಬ್ಬನಿಗಿದ್ದರೆ ಏನು ಪ್ರಯೋಜನ? ಹಾ, ಅಣ್ಣಯ್ಯ, ಅಮ್ಮಯ್ಯ, ಹೇಗೆ ಕೇಳು. ಅಮರೇಶನ ಕರುಣ ಆಗರ ಕಾರಣ ವಾದ ಮಾಡದಿರು ವಿನಾಕಾರಣ. ಅಮರೇಶನ ಕರುಣ ಆಗರ ಕಾರಣ ವಾದ ಮಾಡದಿರು ವಿನಾಕಾರಣ. ನಿನ್ನನ್ನು ಒಲಿಯಲು ಪ್ರತಿ ಕಲ್ಯಾಣ. ನಿನ್ನನ್ನು ಒಲಿಯಲು ಪ್ರತಿ ಕಲ್ಯಾಣ. ಒಂದು ಬಸವಳಿಗೆ ಸಿಗಿಯೂಟವು, ಒಂದು ಬಸವಳಿಗೆ ಸಿಗಿಯೂಟವು. ಕರೆಯೋ ನಿನ್ನ ಕರುಣೋ ಹೌದಿದರೆ, ಇರೋ ನಿನ್ನ ಕರುಣೋ ಹೌದಿದರೆ, ಹೌದಿದರೆ. ಮಹಾರಾಜನೇ, ಅಮ್ಮ ದ್ರೌಪದಿ. ಇದು ನಿನಗೆ ಕರ ಮುಗಿದು ಸೆರೆಗೊಟ್ಟು ಬೇಡಿಕೊಳ್ಳುವೆನು. ಹಾ, ಅಣ್ಣಯ್ಯ, ಅಮ್ಮಯ್ಯ, ನಾನು ಎಷ್ಟು ವಿಧ ವಿಧವಾಗಿ ಬೇಡಿದರೂ ನೀನು ಈ ರೀತಿ ಮಾತನಾಡುವುದು ತರವಲ್ಲ. ಅದ್ಯಾತಕ್ಕೆ ತರವುದಮ್ಮಯ್ಯ? ಅಣ್ಣಯ್ಯ, ಅಮ್ಮಯ್ಯ, ಶ್ರೀ ಅಮರೇಶ್ವರನು ನಿನ್ನ ನಡತೆಯನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಸುಮ್ಮನೆ ರತಿ ಆಸೆಯನ್ನು ಬಿಟ್ಟು ಬಿಡು ಅಣ್ಣ ಜಾಗರಣೆ. ಏ ದಾರಿ ಮಣಿ, ಮಾನವರದ್ದು ದಾರಿಯಲ್ಲಿ ದಾರಿಗೂ ಸರಿ ಹಾಕುವುದಿಲ್ಲ ಅಂತ ಹೇಳ್ತೀಯಲ್ಲ. ಹೌದು ಅಣ್ಣಯ್ಯ. ಆ ಮಾತಿಯನ್ನು ಒಂದ್ಸಾರಿ ನುಡಿದರೆ ನಿನ್ನ ಬರಲಿ. ನಿನ್ನ ಮರ್ಯಾದೆ ಸರ್ವದವರಿವರಿಲ್ಲ. ದ್ರೌಪದಿ, ಹೌದು ಮಹಾರಾಜನೇ. ನಿನ್ನ ಬಂದ ದಾರಿಯಲ್ಲಿ ಹಿಡಿದು ನಡಿ. ನೀನು ಯಾವ ದೊಡ್ಡ ಕಲವತಿಯಿಂದ ಹೆಣ್ಣಿಗೆ ನಾನು ಹೇಳಲಿಕ್ಕೆ ಬಂದಿಯ ಮಾತಾಡಿ. ಅಣ್ಣಯ್ಯ, ಅಮ್ಮಯ್ಯ, ನೀನು ಈ ರೀತಿಯಾಗಿ ಮಾತನಾಡುವುದು ನ್ಯಾಯವಾಗಿ ತೋರುವುದೇ? ಹೌದಮ್ಮ. ಅಣ್ಣಯ್ಯ, ದ್ರೌಪದಿ, ಅವಳಿಗೆ ನಿನ್ನ ಮೇಲೆ ಮನಸ್ಸಿಲ್ಲವಲ್ಲ? ನನಗೆ ಮನಸ್ಸಿನವಳಲ್ಲ. ಸೌಮ್ಯಕ ಮಹಾರಾಜನೇ, ಅಮ್ಮ ದ್ರೌಪದಿ, ಒಲಿಯದ ಹೆಣ್ಣನ್ನು ಒತ್ತಾಯ ಮಾಡಬಾರದು. ಯಾತಕ್ಕೆ ಮಾಡಬಾರದು? ಇರೋ ನಿನಗೆ ಕರ ಮುಗಿದು ಸೆರೆಗೊಟ್ಟು ಬೇಡಿಕೊಳ್ಳಲು ಸುಮ್ಮನೆ ಅವಳ ಆಸೆಯನ್ನು ಬಿಟ್ಟು ಬಿಡು. ಕಂಡೆ ಅಣ್ಣ ಜಾಗರಣೆ. ಹೇಗೆ ಕೈಯಾದ ಹೆಣ್ಣೆ ಅಣ್ಣಯ್ಯ, ಕಂಡ ಕಂಡ ಅನ್ನ ಎಂದು ಬಣ್ಣದ ಮಾತುಗಳನ್ನು ಹಾಡಿದರೆ ಎಲೆಗಳಲ್ಲಿ ಹೆಣ್ಣನ್ನು ಹುಟ್ಟುವುದಿಲ್ಲ. ಅಮ್ಮ ದ್ರೌಪದಿ, ಸೌಮ್ಯಕ ಮಹಾರಾಜನೇ, ಜೈ ಪುಂಡರೀಕಾಕ್ಷಾದಿ ಈ ರತಿಗೆ ನಾನೇ ಕಂಡನೆಂದರೆ ಅಮ್ಮ ದ್ರೌಪದಿ, ಅಣ್ಣಯ್ಯ, ತಕ್ಕವರಿಲ್ಲ. ಎಲ್ಲಿಗೆ ಬರುವುದಿಲ್ಲ. ದ್ರೌಪದಿ, ಎಲ್ಲ ಗಂಡನಿಗೆ ಗಂಡನಾದ ಪುಟ್ಟ ಕವಲಿಗನೇ, ಏ ಮಕ್ಕಳೇ, ಇದುವರೆಗೂ ನಾನು ಅಣ್ಣನಿಗೆ ಬೇಡಿಕೊಂಡಿದ್ದೆ ಹೇಗಾಯಿತೆಂದರೆ, ಅದೇನಾಯ್ತು? ಕೋಲನ ಮುಂದೆ ಕಿನ್ನರಿ ಬಾರಿಸಿದಂತಾಯಿತು, ಕೋಟೆಯ ಕೊರಳಲ್ಲಿ ಮುತ್ತಿನ ಹಾಲು ಹಾಕಿದಂತಾಯಿತು. ಹಾ, ಎಲ್ಲ ಗಂಡನೇ, ಏ ಮಕ್ಕಳೇ, ಇದರಲ್ಲಿ ನೋಡಬಾರದೆ ಅನ್ನಕ್ಕೆ ಅದು ಯಾಕಂತ? ಇಲ್ಲಿ ಬಿದ್ದರು ಬಳಿ ಧನುರ್ಬಾಣವನ್ನು ತೆಗೆದುಕೊಂಡು ಹಾ, ನಿನ್ನ ಗುಂಡಿಯನ್ನು ಸರ್ವನೇ ಸೀಳಿ ಬಿಡುವೆನು ನೋಡು. ಕಣ್ಣಿಗೆ ಗಂಟ ಆರಿಸಿ ಬಿಡುವೆನು ನೋಡು. ನೀನು ಉಂಟ
ಕಂಡ ಕಂಡಂತೆ ಮಾತನಾಡಿದರೆ ನಿನ್ನ ಕಾಲಗಳನ್ನು ಬಿಡಿದು ಈ ಭೂಮಂಡಲಕ್ಕೆ ಹಾಕಿಬಿಡುತ್ತೀರಾ? ಏ ಮಕ್ಕಳೇ, ದ್ರೌಪದಿ, ಸುಮ್ಮನೆ ನೀನು ಬಂದಿದ್ದಾರೆ ಬಿಟ್ಟು ಹೋಗ್ರಿ. ಈ ಹಾಟಕಲ್ಲಿ ರಸಿಗೆ ಬರಲಿಲ್ಲ ದ್ರೌಪದಿ, ಸುಮ್ಮನೆ ಹೋಗ್ರಿ ಎಂಬ ದ್ರೌಪದಿ ಬಿಟ್ಟು ಬಿಡಲಿ ಸಿದ್ಧ. ಎಲ್ಲ ಸುರಪಾನಿ ರಕ್ತಾಭಿಮಾನಿ ಹಾ, ಹೆಣ್ಮಗಳನ್ನು ತಿಳಿದು ಸಣ್ಣ ಮಾತನಾಡಿಯ ಸಹಜ ಮಾತಾಡೋಣ. ಎಲ್ಲ ಹಚ್ಚಿನಂತವನೇ ಎಲ್ಲ ಹತ್ತಿರಕ್ಕವನೇ. ಒಂದು ಸಲ ಒಬ್ಬರೆಯ ದೇವರ ಶಕ್ತಿ ನಿನಗಿಲ್ಲ. ಇಷ್ಟು ಸೊಕ್ಕೆ ಮೂರ್ಖರೇ, ಇದನ್ನು ನೋಡಬಾರದೆ ಅದಕ್ಕೆ ಅಲ್ಲಿ ಅದಕ್ಕೆ ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು. ಹೆಣ್ಣೆ, ಎಲ್ಲ ಗಂಡನೇ ಇಂಥ ಸಮಾನ ಯುದ್ಧ ಮಾಡುವುದು ನಿಜವಾಗೂ ನಾನು ನೋಡಿಲ್ಲ. ಏ ಮೂರ್ಖರೇ, ಎಲ್ಲ ಮೂರ್ತನೆ ಒಳ್ಳೆ ಈ ಕೌಶಿ ಕಲಿಯ. ಈ ಗುರುಗಳು ಕೂಡ ಹಗಲು ಮಾಡಿದರು ಆಗುವುದಿಲ್ಲ. ಆ ದೇವಿಯ ಶಾಸ್ತ್ರವನ್ನು
ಈ ಜಗತ್ತಿನಿಂದ ಸಂತೋಷವಾಯಿತು. ಹೌದು ಹೌದು ನಾರದರೆ ನನಗೆ ಬಹಳ ಸಂತೋಷವಾಯಿತು. ಕೈ ಮರೆತಿದ್ದ ಪಾಂಡವರು ಹನುಮಂತ ಮತನಾದವರನ್ನ ಪ್ರಾಣ ಪ್ರತಿಷ್ಠೆ ಮಾಡಬೇಕೆಂದು ಬೇಡಿಕೊಳ್ಳುವ ಜನನಿ ಸವಿತವಾಯಿತು. ನಿನ್ನ ಹಿಡಿದಂತೆ ಆಗಲಿ ನಾರದರೆ ನಾರದರೆ ನಿಮ್ಮ ಅಮೃತವದ ನಾಂಡಲಂ ಕೇಳಿ ಎಲ್ಲ ಮನಕ್ಕೆ ಸಂತೋಷವಾಯಿದೆ. ಓ ನಾರದರೆ ಶಾಂಭವೀಶಕ ಅಂಬುಜಾಕ್ಷರ ಸುತ ಮನ್ಮಥ ಮದರಾಧವನು ಪ್ರಾಣ ಪ್ರತಿಷ್ಠ ಮಾಡಂದು ಬೇಡಕೊಂಡವೇ. ಹೌದು ತಾಯಿ, ಎನ್ನ ಕರಣದಿಂದ ಸರ್ವರನ್ನು ಎಚ್ಚರಗೊಳಿಸುವ ನಾರದರೆ ವ್ಯತ್ಯಯಿಸಾರದರೆ. ಅಹೋ ನಾರದರೆ ನಿನ್ನ ಆಶೀರ್ವಾದದಿಂದ ಪಾಂಡವರು ಹನುಮಂತ ಮತನಾದವರನ್ನು ಎಚ್ಚರಗೊಳಿಸಿದೆ. ಈ ರೀತಿ ಹನುಮಂತರಿಗೆ ಲಗ್ನವನ್ನು ಮಾಡಿಕೊಳ್ಳುವ ಜನನಿ ಸವಿತವಾಯಿತು. ನಿನ್ನ ಹಿಚ್ಚದಂತೆ ಆಗಲಿ ನಾರದರೆ. ನಿನ್ನಿಚ್ಛೆಯಂತೆ ನಮ್ಮಿಬ್ಬರ ಲಗ್ನ ಆಯ್ತಲ್ಲ, ಮತ್ತಿನ್ನೇ ಜೊತೆ ಕರೋ ಮತ್ತಿನ್ನೇ ಕತ್ತೆ ಕರ ಏನು ಬಾರೋ ಬಾರೋ
ಹಾಲು ಹಣ್ಣು